ನಮಸ್ಕಾರ ಸ್ನೇಹಿತರೆ. ಆಷಾಢ ಮಾಸವು ದೇವಿಯರ ಆರಾಧನೆಗೆ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಕಾಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಪವಿತ್ರ ಮಾಸದಲ್ಲಿ ಯಾವ ದೇವಿಯರನ್ನು ಪೂಜಿಸಬೇಕು, ಪೂಜೆಯನ್ನು ಯಾವ ವಿಧಾನದಲ್ಲಿ ಮಾಡಿದರೆ ದೇವಿಯ ಕೃಪೆ ದೊರೆಯುತ್ತದೆ, ಯಾವ ನಿಯಮಗಳನ್ನು ಪಾಲಿಸಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಸರಳ ಹಾಗೂ ಶಾಸ್ತ್ರೋಕ್ತ ಉತ್ತರವನ್ನು ಪುರೋಹಿತರು ಹಾಗೂ ಜ್ಯೋತಿಷ್ಯರಾದ ಶ್ರೀ ಅಶೋಕ ಶರ್ಮಾ ಅವರು ಇಂದು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಹಾಗಾದರೆ ಈ ಅಮೂಲ್ಯ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಂ ವಿವರ್ಜಿತಂ ಸ್ಮರಾಮಿ ಮನಸಾನ್ಯಂ ಶ್ರೀ ವೆಂಕಟಾಚಲದೇಶಕಂ ಅರುಣಾಕಿರಣ ಜ್ವಾಲೆ ರಂಜಿತ ಸಾವಕಾಶ ವಿವರ್ತಿ ಜಪಪಟಿಕ ಪುಸ್ತಕ ಬಿಕಿಹಸ್ತ ಇತರವರ ಕರಾಢ್ಯ ಪಲ್ಲಕಲ್ಲಾರ ಸಂಸ್ಥಾ ನಿವಸತೋ ಹೃದಯ ಬಾಲನಿತ್ಯ ಕಲ್ಯಾಣಶೀಲ ಬಾಲಾ ತ್ರಿಪುರ ಸುಂದರಿಯೇ ನಮಃ. ಎಲ್ಲ ವೀಕ್ಷಕರಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ಆಷಾಢ ಮಾಸದ ವಿಶೇಷ ಏನು, ಆಷಾಢದ ಆಚರಣೆ ಹೇಗಿರಬೇಕು, ದೇವರ ಪೂಜೆ ಹೇಗೆ ಮಾಡಬೇಕು, ಇದರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಒಂದು ಸಮಯ. ವಿಶೇಷವಾಗಿ ಆಷಾಢ ಮಾಸ ಆಚರಣೆ ಹೇಗಿರಬೇಕು ಅಂದರೆ ಕೇವಲ ಆಷಾಢದ ಶುಕ್ರವಾರ ಆರಾಧನೆ ಮಾಡಿ ಬಿಡುವುದಲ್ಲ, ಆಯ್ತಾ. ಆಷಾಢ ಮಾಸದಲ್ಲಿ ಅದು ಒಂದು ವ್ರತ, ಆಯ್ತಾ. ಆಷಾಢ ಗುರುವಾರ ಅಂತ ಹೇಳಿ ಕೂಡ ಒಂದು ವಿಶೇಷ ಇದೆ, ಅದು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ನಾವು, ಆಯ್ತಾ. ಈ ಒಂದು ಆಷಾಢ ಮಾಸದಲ್ಲಿ ಸಪ್ತ ಮಾತೃಕೆಯರು ಏನಿವೆಲ್ಲಾ ದೇವಿಗಳ ಹೆಸರು ಹೇಳ್ಕೊಂಡು ಪಟ್ಲದಮ್ಮನೋ ಇನ್ನೊಂದು ಮತ್ತೊಂದು 108 ದೇವರ ಹೆಸರನ್ನ ಹೇಳಿದ್ರು ಕೂಡ ಸಪ್ತ ಮಾತೃಕೆಯರ ರೂಪದಲ್ಲಿ ಈ ಆಷಾಢ ಮಾಸದಲ್ಲಿ ದೇವಿಯರು ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ. ಪೂಜೆ ವಿಧಾನ ಹೇಗಿರಬೇಕು ನೋಡಿ. ಸಾಧ್ಯವಾದಷ್ಟು ಆಷಾಢ ಮಾಸದಲ್ಲಿ ನೀವು ಪೂಜೆ ಮಾಡುವುದಾಗಿದ್ದರೆ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ 10 ಗಂಟೆಯ ಒಳಗೆ ಶುದ್ಧವಾಗಿ ಪರಿಶುದ್ಧವಾಗಿ ಮನೆ ಮನಸ್ಸು ಎರಡೂ ಚೆನ್ನಾಗಿರ್ಬೇಕು, ಆಯ್ತಾ. ಯಾಕೆಂದ್ರೆ ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ದೇವರ ಸಾನ್ನಿಧ್ಯ ಇರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಮೊದಲು ಮನೆಯನ್ನ ಸ್ವಚ್ಛಗೊಳಿಸಿಕೊಂಡು ನೀವು ಮಡಿ ಬಟ್ಟೆಗಳನ್ನ ಹಾಕೊಂಡು ಶುದ್ಧವಾಗಿ ಮೊದಲು ಕೆಲವು ಸಂಸ್ಕಾರಗಳನ್ನ ಇಟ್ಕೋಬೇಕು. ಏನು ಸಂಸ್ಕಾರಗಳು? ಏನಾದ್ರು ತಿಂದು ಕೂಡಲೇ ಒಂದು ಚೂರು ನೀರು ಹಾಕಿ ಕೈ ತೊಳೆದುಕೊಳ್ಳುವಂಥದ್ದು, ಆಯ್ತಾ. ನೀವು ಮೂತ್ರ ವಿಸರ್ಜನೆ ಮಾಡಿ ಬಂದರೆ 2 ಕಾಲನ್ನು ತೊಳೆಯುವಂಥದ್ದು, ಇವೆಲ್ಲವೂ ಸಂಸ್ಕಾರಗಳು. ಇದು ಶುದ್ಧತೆ, ಇದು ಮಡಿ ಅಲ್ಲ, ಅರ್ಥ ಆಯ್ತಾ. ಇದಕ್ಕೆ ಕಾರಣಗಳು ವೈಜ್ಞಾನಿಕವಾಗಿ 108 ಇರ್ತದೆ. ಈಗ ನಾವು ಪೂಜಾ ವಿಧಾನದಲ್ಲಿ ಇರುವುದರಿಂದ ಈಗ ಅದಕ್ಕೆ ಸಂಬಂಧಪಟ್ಟಂತದ್ದನ್ನ ಮಾತ್ರ ಮಾತನಾಡೋಣ. ಶುಕ್ರವಾರದ ದಿನ ಆಷಾಢದ ಪೂಜೆ ಮಾಡತಕ್ಕಂಥವರು ನಿಮ್ಮ ಇಷ್ಟದ ದೇವಿ ಲಕ್ಷ್ಮಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಯಾವುದೇ ರಾಜರಾಜೇಶ್ವರಿ ಏನ್ ಹೆಸರು ಬೇಕಾದ್ರೂ ಹೇಳ್ಕೊಳ್ಳಿ, ಓಂ ಶಕ್ತಿ ಹೆಸರನ್ನು ಬೇಕಾದ್ರೂ ಹೇಳ್ಕೊಳ್ಳಿ. ದೇವಿಗೆ ಆರಾಧನೆಯನ್ನ ಮಾಡುವಾಗ ಶುದ್ಧವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಫೋಟೋನ ಶುದ್ಧಿ ಮಾಡಿಕೊಂಡು ಫೋಟೋಗೆ ಹೂವನ್ನ ಹಾಕಿ ಜೊತೆಗೆ ಕಲಶವನ್ನ ಇಡುವ ಪದ್ಧತಿ ಇದ್ದರೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ತೆಂಗಿನಕಾಯಿಯನ್ನ ಇಟ್ಟು ಕಲಶವನ್ನ ಇಟ್ಟ ಕೂಡಲೇ ನೀವು ಅನ್ನ ನೈವೇದ್ಯವನ್ನ ಮಾಡಬೇಕಾಗ್ತದೆ. ಸುಮ್ಮನೆ ಮೂಢವಾಗಿ ಪೂಜೆ ಮಾಡೋದು ಬೇಡ, ಯಾರೋ ಮಾಡ್ತಾರೆ ಅಂತ ನೋಡಿಕೊಂಡು ಮಾಡೋದು ಬೇಡ. ಎಲ್ಲಾ ಕಡೆಯಲ್ಲಿಯೂ ಫಲಿಸೋದಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ನೀವು ತೆಂಗಿನಕಾಯಿಯನ್ನ ಇಟ್ಟು ಪೂಜೆ ಮಾಡಿದ ಮರುಕ್ಷಣದಲ್ಲಿ ನಿಮ್ಮ ಮನೆ ದೇವರ ಆರಾಧನೆ ಸ್ಟಾರ್ಟ್ ಆಗಬೇಕು, ಆವಾಹನೆ ಆಗ್ತಾರೆ ಮನೆ ದೇವರು, ಆಯ್ತಾ. ಅವರಿಗೆ ಪೂಜೆ ಮುಗಿದ ಮೇಲೆ ಅನ್ನ ನೈವೇದ್ಯ ಇಲ್ಲದೆ ಕಳಿಸುವಂಥದ್ದು ಪದ್ಧತಿಯಲ್ಲ. ಹಾಗಾಗಿ ಯಾರು ಪೂಜೆ ಮಾಡ್ತೀರೋ ತಾಮ್ರದ ಕಲಶ, ನಿಮ್ಮ ಮನೆಯಲ್ಲಿ ಶಕ್ತಿ ಇದ್ದರೆ ಬೆಳ್ಳಿಯ ಕಲಶ ಇಟ್ಟು ಅದರ ಒಳಗಡೆ ಅರಿಶಿಣ ಕುಂಕುಮ ಅಕ್ಷತೆ ಗಂಧ ಎಲ್ಲವನ್ನ ಹಾಕಿ, ನಿಮಗೆ ಶಕ್ತಿ ಇದ್ದರೆ ಬೆಳ್ಳಿ ಕಾಯಿನೋ ಚಿನ್ನದ ಕಾಯಿನೋ ಲಕ್ಷ್ಮೀದು ಏನಿದೆ ಕೊನೆಗೆ ಏನು ಇಲ್ಲವಾ 5 ರೂಪಾಯಿನ ಗೋಲ್ಡ್ ಕಲರ್ ಕಾಯಿನಿ ಬರ್ತಾ ಇದೆ, ಅದನ್ನ ಹಾಕಿ ಅದರ ಒಳಗಡೆ ಒಂದು ನಿಂಬೆ ಹಣ್ಣನ್ನು ಹಾಕಿ ಕಲಶದ ಕಂಠಕ್ಕೆ ಹೂವ ಸುತ್ತಿ ನೀವು ಪೂಜೆಯನ್ನ ಮಾಡಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನೋ ಒಂದಿಷ್ಟು ಹುರಿಗಡ್ಲೆ ಸಕ್ಕರೆಯನ್ನು ಸೇರಿಸಿ ದೇವಿಗೆ ನೈವೇದ್ಯವನ್ನ ಮಾಡಿದರೂ ಕೂಡ ದೇವಿ ಸಂತೃಪ್ತಳಾಗ್ತಾಳೆ. ಇನ್ನೂ ಒಂದು ಸೂಚನೆ ಹೇಳ್ಬಿಡ್ತೇನೆ, ಕೇವಲ ಹಣಕ್ಕೋಸ್ಕರ ಪೂಜೆಯನ್ನ ಮಾಡಬೇಡಿ. ನಾನು ತುಂಬಾ ನೋಡ್ತೀನಿ ಎಲ್ಲ ಕಡೆ ಎಲ್ಲರೂ ಹೇಳೋದು, ನೀವು ಅದನ್ನ ಮಾಡಿ ಕೋಟಿ ಬಂದ್ಬಿಡ್ತದೆ, ಇದನ್ನ ಮಾಡಿ ಕೋಟಿ ಬಂದ್ಬಿಡ್ತದೆ. ಎಲ್ಲಿಯೂ ಕೋಟಿ ಬರೋದಿಲ್ಲ. ಕೋಟಿ ಬರಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು, ಕಷ್ಟ ಪಡಬೇಕು. ಕಷ್ಟಪಟ್ಟು ಬರುವಂತ ಹಣ ಮಾತ್ರ ನಮ್ಮ ಹತ್ರ ನಿಲ್ಲುವಂಥದ್ದು, ಹಂಗಾಮಿಯಾಗಿ ಬರುವಂಥದ್ದು ನಿಲ್ಲೋದಿಲ್ಲ. ಆದ್ದರಿಂದ ಬಹಳ ಭಕ್ತಿ ಶ್ರದ್ಧೆಯಿಂದ ಮನಸ್ಪೂರ್ವಕವಾಗಿ ಭಗವಂತನಿಗೆ ಪ್ರೀತಿಯಾಗುವ ಹಾಗೆ ಶುದ್ಧ ಪೂಜೆಯನ್ನ ಮಾಡಿ.
ಆಯ್ತಾ, ಮನಸ್ಸು ಶುದ್ಧವಾಗಿರ್ಲಿ, ನಿಮ್ಮ ಮನಸ್ಸಿನ ಆಕಾಂಕ್ಷೆಗಳನ್ನ ಹೇಳಿಕೊಳ್ಳಿ, ಇಂಥ ಕೆಲಸ ಆಗಬೇಕು, ಇದಕ್ಕಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆ ದಿನ ಯಾರು ಪೂಜೆ ಮಾಡ್ತೀರೋ ಅವರು ನೀವು 1 ಹೊತ್ತು ಊಟವನ್ನ ಮಾಡಿ 3 ಹೊತ್ತು ತಿನ್ನಬೇಡಿ. ಕಾರಣಗಳು ಬೇರೆ ಇದೆ, ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ವಿಶದವಾಗಿ ಮಾತನಾಡ್ತೇನೆ ನಾನು. ಆಯ್ತಾ, ಮಧ್ಯಾಹ್ನ ಊಟ ಮಾಡಿ ರಾತ್ರಿಗೆ ನಿಮಗೆ ನಿಮ್ಮ ಆರೋಗ್ಯವನ್ನ ನೋಡಿಕೊಂಡು ಒಂದು ಹಣ್ಣು ಹಾಲು, ತೀರಾ ಆಗಲಿಲ್ಲ ಅಂದ್ರೆ ಅನ್ನಕ್ಕೆ ಸಂಬಂಧಪಟ್ಟಂತ ಪದಾರ್ಥ ಬೇಡ, ಏನಾದ್ರು ರವೆಯಲ್ಲಿ ಮಾಡಿದಂತಹ ರವೆ ದೋಸೆನೋ ಉಪ್ಪಿಟ್ಟು ಆ ತರದ್ದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇನೆ ಪೂಜೆಯನ್ನ ಮಾಡಿ. ಯಾರು ಈ ಆಷಾಢದ ವ್ರತವನ್ನ ಮಾಡ್ತೀರಿ 4 ಶುಕ್ರವಾರಗಳು, ಸ್ವಲ್ಪ ಅನ್ಯಾಹಾರವನ್ನ ತ್ಯಜಿಸಿ. ಅಂದ್ರೆ ಮಾಂಸಾಹಾರ ಬೇಡ, ಈರುಳ್ಳಿ ಬೆಳ್ಳುಳ್ಳಿಗಳು ಬೇಡ, ಶುದ್ಧವಾಗಿರಿ. ಯಾಕೆಂದ್ರೆ ಇವೆಲ್ಲ ಏನು ಮಡಿ ಮೈಲಿಗೆ ಪ್ರಶ್ನೆ ಅಲ್ಲ. ಯಾವಾಗ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನ ಸೇವನೆ ಮಾಡ್ತೀವೋ ಮನುಷ್ಯನಿಗೆ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆಗ್ತವೆ. ಆಯ್ತಾ, ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಅಂದ್ರೆ ಏನು ನೆಗೆಟಿವ್ ಪವರ್ಸ್ ಇರುತ್ತೆ ಬರಬಾರದು, ಪಾಸಿಟಿವ್ ನಿಮ್ಮಲ್ಲಿ ಕೂಡ್ಕೋಬೇಕು, ಸಕಾರಾತ್ಮಕ ಶಕ್ತಿಗಳು ಬರಬೇಕು. ಹಾಗಾಗಿ ಶುದ್ಧವಾಗಿದ್ದು ಪೂಜೆಯನ್ನ ಮಾಡಿ, ಖಂಡಿತವಾಗಿ ದೇವಿಯ ಅನುಗ್ರಹ ಆಗ್ತದೆ. ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ, ದೇವರಿಗೆ ಪೂಜೆ ಮಾಡಲಿಲ್ಲ ಅಂದ್ರೆ ಯಾವ ದೇವರು ಕೂಡ ಶಾಪವನ್ನ ಕೊಡೋದಿಲ್ಲ, ಮೊದಲನೇ ಸೂಚನೆ. ಆಯ್ತಾ, ಯಾಕೆಂದ್ರೆ ಮನುಷ್ಯ ತನ್ನ ಕರ್ಮಗಳನ್ನ ಕಳೆದುಕೊಳ್ಳುವ ಸಲುವಾಗಿ ಈ ಕಲಿಯುಗದಲ್ಲಿ ದೇವರ ಪೂಜೆಯನ್ನ ಮಾಡ್ತಾನೆ, ದೇವರು ಪೂಜೆಯನ್ನ ಕೇಳೋದಿಲ್ಲ. ಮಾಡ್ತೀವಿ ಹೌದಾ? ಹಾಗಾದರೆ ಶುದ್ಧವಾಗಿರಲಿ, ಅಪಚಾರ ಮಾಡಬೇಡಿ. ದೇವರು ಪೂಜೆ ಮಾಡದಿದ್ರೂ ಶಾಪ ಕೊಡೋದಿಲ್ಲ. ಪೂಜೆಯಲ್ಲಿ ಅಪಚಾರವಾದರೆ ಶಾಪ ಆಗ್ತದೆ, ಹೇಳ್ತೀನಿ ಕೇಳಿ. ಯಾರು ನೀವು ಹೆಣ್ಣು ಮಕ್ಕಳು ಋತುಮತಿಗಳಾಗಿರ್ತೀರಿ, ತಿಂಗಳ ರಜಸ್ವಲೆ ಆಗಿರ್ತೀರಿ, ಅಂದ್ರೆ ಮಂತ್ಲಿ ಪೀರಿಯಡ್ಸ್, ಇವರು ಯಾವುದೇ ಕಾರಣಕ್ಕೂ 7 ದಿನಗಳ ಕಾಲ ಯಾವುದೇ ದೇವಿಯ ಪೂಜೆಯನ್ನಾಗಲಿ ದೇವಸ್ಥಾನದಲ್ಲಿ ಹೋಗೋದಾಗಲಿ ಮಾಡಬೇಡಿ. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಅವನ್ನೆಲ್ಲ ಕೇಳೋದು ಬೇಡ. ಯಾಕೆಂದ್ರೆ ದೇವರಿಗೆ ಒಂದು ಶುದ್ಧತೆ ಅಂತ ಇರ್ತದೆ, ಮೈಲಿಗೆ ಅಂತ ನಾನು ಅದರ ಪ್ರಶ್ನೆ ಮಾತಾಡ್ತಾ ಇಲ್ಲ. ಹಿಂದಿನಿಂದ ನಮ್ಮ ಹಿರಿಯರು ಏನ್ ಹೇಳ್ಕೊಂಡು ಬಂದಿದ್ದಾರೋ ಅದನ್ನೇ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಶುದ್ಧತೆಯ ಕಡೆಗೆ ಗಮನ ಕೊಟ್ಟು ಆ 7 ದಿನಗಳ ಕಾಲ ನೀವು ಶುದ್ಧವಾಗಿದ್ದ ನಂತರ ಯಾವ ದೇವರ ಪೂಜೆಯನ್ನ ಬೇಕಾದರೂ ಮಾಡಿ. ಭಕ್ತಿ ಶ್ರದ್ಧೆಯಿಂದ ನೀವು ಮಾಡುವಂತ ಪೂಜೆ ಶುದ್ಧವಾಗಿರಲಿ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೆ ಶಕ್ತಿ ಇದ್ದಂಥವರು ದೇವಿಗೆ ಯಾವುದಾದರೂ ಒಂದು ಬೆಲ್ಲದ ಅನ್ನವನ್ನ ಮಾಡಿ ಪೊಂಗಲ್ ರೀತಿಯಲ್ಲಿ ದೇವರಿಗೆ ನೈವೇದ್ಯವನ್ನ ಮಾಡಿ. ಆಯ್ತಾ, ಯಾವುದೇ ಸಿಹಿ ತಿಂಡಿಯನ್ನ ಇಡ್ಬೋದು. ಏನು ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮಿಗೆ ವಿಶೇಷವಾದ ಆರಾಧನೆ, ಏನು ಇಂಥದ್ದೇ ಮಾಡಬೇಕು ಅಂತ ರೋಧಿಸಿಲ್ಲ. ಆದರೆ ವಿಶೇಷವಾಗಿ ಬೆಲ್ಲದ ಅನ್ನದ ನೈವೇದ್ಯ, ಕಡಲೆ ಬೇಳೆಯಲ್ಲಿ ಹುಗ್ಗಿಯನ್ನ ಮಾಡಿ ಏನು ಬೆಲ್ಲದ ಪಾಕದಲ್ಲಿ ಹಾಕಿ ತೆಗೆಯುವಂಥದ್ದು, ಆಯ್ತಾ, ಅದನ್ನ ಕೂಡ ಇಡಬಹುದು. ಬಹಳ ವಿಶೇಷವಾದಂತ ನೈವೇದ್ಯ. ಏನೂ ಇಲ್ಲವಾ, ಒಂದು ದಾಳಿಂಬೆ ಹಣ್ಣನ್ನಾಡಿ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ ಪಾತ್ರ, ಲಕ್ಷ್ಮಿ ಸ್ವರೂಪವಾಗಿ ಇರ್ತಕ್ಕಂಥದ್ದು, ತುಂಬಾ ಚೆನ್ನಾಗಿ ಫಲ ಆಗ್ತದೆ. ಆಯ್ತಾ, ಈ ರೀತಿಯಾಗಿ ಆಷಾಢ ಶುಕ್ರವಾರದ ಆರಾಧನೆ ಪರಿಶುದ್ಧವಾಗಿರಬೇಕು. ಯಾವ ದೇವರ ಹೆಸರನ್ನ ಹೇಳಿದ್ರು ಕೂಡ ಸ್ವೀಕಾರ ಮಾಡತಕ್ಕಂಥವರು ಸಪ್ತಮಾತೃಕೆಯರು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪದಲ್ಲಿಯೇ ಇರ್ತಾರೆ. ವಾರಾಹಿ ಆಗಿರ್ಬೋದು, ಇಂದ್ರಾಣಿ ಆಗಿರ್ಬೋದು, ವೈಷ್ಣವಿ ಆಗಿರ್ಬೋದು, ಎಲ್ಲ ಹೆಸರನ್ನು ಹೇಳಿದ್ರು. ಎಷ್ಟೋ ಜನಗಳಿಗೆ ಹೆಸರು ಗೊತ್ತಿಲ್ಲದೇನೆ ಇರ್ಬೋದು. ಇಲ್ಲದಿದ್ದರೂ ಕೂಡ ಆ ಭಗವಂತನ ಹೆಸರನ್ನು ಹೇಳಿಕೊಂಡು ಮಹಾಲಕ್ಷ್ಮಿಯ ನಮಃ ಅಂತ ಹೇಳಿದ್ರೆ ಎಲ್ಲರೂ ಆವಾಹನೆ ಆಗ್ತಾರೆ. ನೀವು ಮಾಡುವಂತ ಪೂಜೆ ಎಲ್ಲರಿಗೂ ಶುಭ ಫಲವನ್ನ ಕೊಡ್ಲಿ. ಶುದ್ಧತೆಯಿಂದ, ಆಚಾರದಿಂದ, ಯಾವುದೇ ರೀತಿಯಾದಂತ ಲೋಪಗಳಿಲ್ಲದೇನೆ ದೇವರಿಗೆ ನೀವು ಏನನ್ನೇ ಹೇಳಿ, ಶ್ರೀಮಂತಿಕೆ ಬೇಡ, ಅಬ್ಬರದ ಆಡಂಬರ ಬೇಡ, ದೊಡ್ಡ ಹೂವಿನ ಹಾರ ಬೇಡ. ಯಾಕೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಾತು ಹೇಳ್ಬಿಡ್ತೇನೆ, ಲಕ್ಷ್ಮಿ ಹಣವನ್ನ ಕೊಡುವುದಿಲ್ಲ. ಇದು ನಿಮ್ಮ ಗಮನಕ್ಕೆ ಇರಲಿ. ಯಾಕೆ ಅಂದ್ರೆ ಲಕ್ಷ್ಮಿಯ ಗಂಡ ವೆಂಕಟೇಶ್ವರ ಏನಿದ್ದಾನೆ, ನಾವೆಲ್ಲ ತಿರುಪತಿ ವೆಂಕಟರಮಣ ಅಂತ ಕರಿತೇವೆ. ಈ ವೆಂಕಟೇಶ್ವರ ಸಾಲಗಾರ, ಇವತ್ತು ಬಡ್ಡಿ ಕಟ್ತಾ ಇದ್ದಾನೆ ಕುಬೇರನಿಗೆ. ಹಾಗಾಗಿ ಅವನ ಹೆಂಡತಿ ಲಕ್ಷ್ಮಿ ಯಾರ ಜೋಬಿನಲ್ಲೂ ತುಂಬಿಕೊಂಡು ಬರೋದಿಲ್ಲ. ಹೇಗೆ ಬರುತ್ತೆ ಅಂದ್ರೆ, ನಾವು ಶುಕ್ರನ ಆರಾಧನೆಯನ್ನ ಮಾಡಿದರೆ, ಫೈನಾನ್ಸ್ ಅಧಿಪತಿ ಯಾರು? ಶುಕ್ರ. ದುಡ್ಡಿಗೆ ಅಧಿಪತಿ ಶುಕ್ರ. ಆಯ್ತಾ, ಅದಕ್ಕೆ ಗುರುಗಳೇ ಶುಕ್ರ ದೆಸೆ ಬಂದಿದ್ಯಾ, ಶುಕ್ರ ದೆಸೆ ಬಂದಿದ್ಯಾ. ಶುಕ್ರ ದೆಸೆ ಬಂದರೆ ಆ ಮನುಷ್ಯ ಒಂದು ಉನ್ನತ ಪದವಿಗೆ ಹೋಗ್ತಾನೆ, ಒಳ್ಳೆಯ ಮಟ್ಟದಲ್ಲಿ ಹಣವನ್ನ ಸಂಪಾದನೆ ಮಾಡ್ತಾನೆ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಆಗ್ತದೆ, ವಿಲಾಸಿ ಜೀವನ ಸಿಗ್ತದೆ, ಇದೆಲ್ಲವೂ ಇರ್ತದೆ. ಆದ್ದರಿಂದ ಲಕ್ಷ್ಮಿ ಕೇವಲ ನಿಮ್ಮಲ್ಲಿ ಇರುವುದನ್ನ ಬೆಳೆಸ್ತಾಳೆ. ವರಮಹಾಲಕ್ಷ್ಮಿ ಆಚರಣೆ ಮಾಡುವ ಉದ್ದೇಶವೂ ಅದೇ, ಇರುವಂತದ್ದು ದುಪ್ಪಟ್ಟಾಗಲಿ ಅಂತ ಹೇಳಿ. ಹಾಗಾಗಿ ದಯಮಾಡಿ ಲಕ್ಷ್ಮಿಯ ಆರಾಧನೆಯನ್ನ ಮಾಡತಕ್ಕಂಥವ್ರು ಹಣವನ್ನ ಕೊಡುವಂತೆ ನಿಶ್ಚಿತ ಹಾರ ತಂದು ಹಾಕುವಂತ ಪದ್ಧತಿಯನ್ನ ಬಿಡಿ.
ಯಾಕೆಂದ್ರೆ ಹೂವಿನ ರೇಟ್ಗಳೆಲ್ಲ ತುಂಬಾ ಜಾಸ್ತಿ ಆಗಿದೆ, ದುಬಾರಿ ಆಗಿದೆ. ಆಯ್ತಾ, ಎಲ್ಲ ವರ್ಗದವರು ಪೂಜೆ ಮಾಡಬೇಕು. ಅವರು ಇವರು ಶ್ರೀಮಂತರಿಗೆ ಬಡವರಿಗೆ ಅಂತ ಯಾವುದು ಸೀಮಿತ ಅಲ್ಲ. ಹಾಗಾಗಿ ಮಿತವಾಗಿ ಹಾಕಿ ಮಿತವಾಗಿ ಪೂಜೆ ಮಾಡಿ. ಲಕ್ಷ್ಮಿಯನ್ನು ಆರಾಧನೆ ಮಾಡುವ ವಿಧಾನ ಬಹಳ ಸುಲಭ, ಆಯ್ತಾ, ಬಹಳ ಸರಳ ಕೂಡ. ಯಾವುದೇ ಕಷ್ಟಗಳಿರೋದಿಲ್ಲ. ಅವಳಿಗೆ ಯಾವುದು ಮಡಿ ಮೈಲಿಗೆ ಕೇಳೋದಿಲ್ಲ, ಮಂತ್ರವನ್ನ ಕೇಳೋದಿಲ್ಲ. ನೀನ್ ಹಿಂಗೆ ಮಾಡು ಅಂತ ಹೇಳಿ. ಬಹಳ ಇಷ್ಟವಾದ ನೈವೇದ್ಯ ದಾಳಿಂಬೆ ಹಣ್ಣು, ಚಿತ್ರಾನ್ನ, ಒಂದು ಜ್ಯೂಸು. ಏನ್ ಜ್ಯೂಸು? ನಿಂಬೆ ಹಣ್ಣು, ಸಕ್ಕರೆ, ಅದಕ್ಕೆ ಏಲಕ್ಕಿ ಮಾತ್ರ ಬೆರೆಸಿ, ಯಾವುದೇ ರೀತಿಯಾದಂತಹ ಬಣ್ಣವನ್ನ ಹಾಕಿರ್ತಕ್ಕಂಥ ಜ್ಯೂಸನ್ನ ಇಡಬೇಡಿ. ಇದಿಷ್ಟು ನೈವೇದ್ಯ ಮಾಡಿ ಕೈ ಮುಗಿರಿ. ಮನೆಗೆ ಆ ಶುಕ್ರವಾರಗಳಂದು ಸಾಂಬ್ರಾಣಿ ಧೂಪವನ್ನ ಹಾಕಿ, ಯಾವುದೇ ಕೆಟ್ಟ ಶಕ್ತಿಗಳಿದ್ದರೂ ಹೊರಗಡೆ ಹೋಗ್ತದೆ. ಏನು ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ, ಅದು ನಿಮ್ಮಲ್ಲೂ ಬರ್ತದೆ, ಮನೆಗೂ ಬರ್ತದೆ. ಎಲ್ಲ ಕಷ್ಟಗಳು ದೂರ ಆಗ್ತದೆ. ಆ ತಾಯಿ ದುರ್ಗಾ ಪರಮೇಶ್ವರಿ ತ್ರಿಗುಣಾತ್ಮಕಿಯಾಗಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳನ್ನು ಮಾಡುವಂತ ಪೂಜೆಯಲ್ಲಿ ಸಂಪೂರ್ಣವಾಗಿ ಫಲವನ್ನ ಕೊಟ್ಟು ನಿಮ್ಮನ್ನೆಲ್ಲ ಆಶೀರ್ವದಿಸಿ ಎಲ್ಲರೂ ಸುಖವಾಗಿರುವಂತೆ ಹಾರೈಸಲಿ ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.